ಎಲ್ಲರಿಗೂ ನಮಸ್ಕಾರ. ಕನ್ನಡ ಟಾಕ್ಸ್ಗೆ ಸ್ವಾಗತ. ಕಿಚ್ಚ ಸುದೀಪ್ ಅವರು ಸತತ 1 ದಶಕದಿಂದ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡಿದ್ದಾರೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್, ತೆಲುಗಿನಲ್ಲಿ ನಾಗಾರ್ಜುನ ಅಕ್ಕಿನೇನಿ, ತಮಿಳ್ ಅಲ್ಲಿ ಕಮಲ್ ಹಾಸನ್ ಬಿಗ್ ಬಾಸ್ ಅನ್ನು ನಿರ್ವಹಿಸಿದ್ದಾರೆ. ಈ ಸೀಸನ್ ಸೇರಿ ಒಟ್ಟು 11 ಸೀಸನ್ 2021ರಲ್ಲಿ ಮಿನಿ ಸೀಸನ್ ಮತ್ತು 2022ರಲ್ಲಿ OTT ಸೀಸನ್ ಅನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಯಾವುದೇ ಇಂಡಸ್ಟ್ರಿಯಲ್ಲೂ ಸತತವಾಗಿ ಒಬ್ಬರೇ ಹೋಸ್ಟ್ ಆಗಿ ಕಂಟಿನ್ಯೂ ಆಗಿಲ್ಲ. ಆದರೆ ಕಿಚ್ಚ ಸುದೀಪ್ ಅವರು ಕಳೆದ 11 ವರ್ಷದಿಂದ ತಮ್ಮದೇ ಶೈಲಿಯಲ್ಲಿ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡಿದ್ದಾರೆ. ಅವರ ಮಾತಿನಲ್ಲಿದ್ದ ಪ್ರಬುದ್ಧತೆಯನ್ನು ಕರುನಾಡಿನ ಜನರು ಮೆಚ್ಚಿದ್ದಾರೆ. ಎಲ್ಲ ವಯಸ್ಸಿನ ಸ್ಪರ್ಧಿಗಳ ಸರಿ ತಪ್ಪನ್ನು ತಿಳಿ ಹೇಳುವಲ್ಲಿ ಸುದೀಪ್ ಅವರದ್ದು ಮಾಸ್ಟರ್ ಮೈಂಡ್. ಬಿಗ್ ಬಾಸ್ ಸೀಸನ್ 11ರ ಆರಂಭದಲ್ಲೇ ಈ ಬಾರಿ ಸುದೀಪ್ ಅವರು ಹೋಸ್ಟ್ ಆಗಿ ಇರುವುದಿಲ್ಲ ಎಂಬ ಸುದ್ದಿ ಹರಿದಾಡಿತ್ತು. ನಂತರದ ಸುದ್ದಿಗೋಷ್ಠಿ ನಡೆಸಿ ಅವರೇ ನಿರೂಪಕರಾಗಿ ಮುಂದುವರಿಯುವುದಾಗಿ ಬಿಗ್ ಬಾಸ್ ತಂಡದೊಂದಿಗೆ ಸುದೀಪ್ ತಿಳಿಸಿದ್ದರು. ಎಷ್ಟೋ ಜನ ಬಿಗ್ ಬಾಸ್ ನೋಡುವುದಕ್ಕೆ ಕಾರಣ ಕಿಚ್ಚ ಸುದೀಪ್. ಆದರೆ ಅಕ್ಟೋಬರ್ನಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಇದು ನನ್ನ ಲಾಸ್ಟ್ ಸೀಸನ್, ಇಟ್ಸ್ ಟೈಮ್ ಫಾರ್ ಮಿ ಟು ಮೂವ್ ಆನ್ ವಿತ್ ವಾಟ್ ಐ ನೀಡ್ ಟು ಡೂ ಈ ರೀತಿ ಹೇಳಲು ಕಾರಣ ವರ್ಷಕ್ಕೆ 2-3 ಸಿನಿಮಾಗಳನ್ನು ಮಾಡುವ ಯೋಚನೆ ಹೊಂದಿದ್ದಾರೆ. ವರ್ಷದಲ್ಲಿ 3 ತಿಂಗಳು ಬಿಗ್ ಬಾಸ್ ಬಗೆಗೆ ಗಮನ ಕೊಡಬೇಕು ಮತ್ತು ಪ್ರಪಂಚದ ಯಾವುದೇ ಕಡೆ ಶೂಟ್ ಮಾಡುತ್ತಿದ್ದರೂ ಶುಕ್ರವಾರದ ವೀಕೆಂಡ್ ಎಪಿಸೋಡಿಗೆ ಬೆಂಗಳೂರಿಗೆ ಹಿಂದಿರುಗಬೇಕು. ಈಗಾಗಲೇ ಮ್ಯಾಕ್ಸ್ ರಿಲೀಸ್ ಆಗಿದೆ ಮತ್ತು KK ಬಿಲ್ಲರಂಗ ಭಾಷಾ ಡೈರೆಕ್ಷನ್ ಕೂಡ ಮಾಡಲಿದ್ದಾರೆ. ಕಳೆದ ರಾತ್ರಿ ಬಿಗ್ ಬಾಸ್ ಸೀಸನ್ 11 ಫಿನಾಲೆ ಕಾರ್ಯಕ್ರಮವೇ ನನ್ನ ಕೊನೆಯ ನಿರೂಪಣೆ ಎಂದು ತಿಳಿಸಿದ್ದಾರೆ. ಇದು ಮರೆಯಲಾಗದ ಪ್ರಯಾಣವಾಗಿದೆ. ನಾನು ಅದನ್ನು ನನ್ನ ಶ್ರೇಷ್ಠತೆಯಿಂದ ನಿರ್ವಹಿಸಿರುವುದಕ್ಕೆ ಹರ್ಷಿಸುತ್ತೇನೆ. ಈ ಅವಕಾಶಕ್ಕೆ ಕಲರ್ಸ್ ಕನ್ನಡ ಮತ್ತು ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಸುದೀಪ್ ಅವರ ಬದಲು ರಮೇಶ್ ಅರವಿಂದ್ ಹಾಗೂ ರಿಷಬ್ ಶೆಟ್ಟಿ ಅವರ ಹೆಸರುಗಳು ಕೇಳಿಬಂದಿತ್ತು. ಆದರೆ ಸುದೀಪ್ ಅವರ ಜಾಗದಲ್ಲಿ ಬೇರೆಯವರನ್ನು ಊಹಿಸಿಕೊಳ್ಳುವುದು ಕಷ್ಟ. ಅವರ ಬದಲಿಗೆ ಯಾರು ಹೋಸ್ಟ್ ಮಾಡುತ್ತಾರೆ ಎಂಬುದನ್ನು ತಿಳಿಯಲು ನೆಕ್ಸ್ಟ್ ಸೀಸನ್ ವರೆಗೂ ಕಾಯಬೇಕು. ಧನ್ಯವಾದಗಳು. ಪ್ರತಿದಿನದ ಅಪ್ಡೇಟ್ಸ್ಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ.